ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ದೆಹಲಿ ಬ್ಲಾಸ್ಟ್ ನ ರುವಾರಿ ಉಮರ್, ವೈಟ್ ಕಾಲರ್ ಟೆರರಿಸ್ಟ್ ಡಾಕ್ಟರ್ ಉಮರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ, I-20 ಕಾರಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಸಿಕ್ಕಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರಿನ ಮತ್ತೊಂದು ಫೋಟೋ ಈಗ ಸಿಕ್ಕಿರೋದು. ದೆಹಲಿ ಬ್ಲಾಸ್ಟ್ಗೂ ಮುನ್ನ ವಿವಿ ಎದುರುಗಡೆ ಈ ಕಾರಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಫೋಟೋ ಸಿಕ್ಕಿದೆ. ಅಲ್ಫಲಾ ವಿಶ್ವವಿದ್ಯಾಲಯದ ಎದುರು ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಅಕ್ಟೋಬರ್ 29ರಂದು I-20 ಕಾರು ವಿವಿ ಪ್ರವೇಶ ಮಾಡಿರುವಂತಹ ಚಿತ್ರ ಅದು. ಅಕ್ಟೋಬರ್ 30ರ ಮಧ್ಯಾಹ್ನ 2:41ರಂದು ಆ ಕಾರು ಹೊರಗೆ ಬಂದಿದೆ. ಅಂದ್ರೆ ಸರಿಸುಮಾರು ಒಂದು ದಿನ ಆ ಕಾರು ಅಲ್ಲೇ ಪಾರ್ಕ್ ಆಗಿತ್ತು ಅನ್ನುವಂಥದ್ದು ಈ ಫೋಟೋಗಳಿಂದ, ವಿಜುವಲ್ಸ್ ಇಂದ ಗೊತ್ತಾಗ್ತಾ ಇದೆ. ಅಲ್ಫಲಾ ವಿವಿಯಿಂದ ಹೊರಗೆ ಬರ್ತಾ ಇರುವಂತಹ ಕಾರಿನ ಚಿತ್ರ ಈಗ ಲಭ್ಯ ಆಗಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. I-20 ಕಾರಿನ ಮತ್ತೊಂದು ಫೋಟೋ 29ನೇ ತಾರೀಕು ಎಂಟ್ರಿ ಆಗುತ್ತೆ. ಆ ನಂತರದಲ್ಲಿ 30ನೇ ತಾರೀಕಿಗೆ ಹೊರಗೆ ಬರೋದು. ಆ ಹೊರಗೆ ಬರ್ತಾ ಇರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಹಾಗಾದ್ರೆ ಒಂದಿಡೀ ದಿನ ನಿಲ್ಲಿಸಿದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ದೆಹಲಿ ಬ್ಲಾಸ್ಟ್ ನ ರುವಾರಿ ಉಮರ್, ವೈಟ್ ಕಾಲರ್ ಟೆರರಿಸ್ಟ್ ಡಾಕ್ಟರ್ ಉಮರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ, I-20 ಕಾರಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಸಿಕ್ಕಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರಿನ ಮತ್ತೊಂದು ಫೋಟೋ ಈಗ ಸಿಕ್ಕಿರೋದು. ದೆಹಲಿ ಬ್ಲಾಸ್ಟ್ಗೂ ಮುನ್ನ ವಿವಿ ಎದುರುಗಡೆ ಈ ಕಾರಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಫೋಟೋ ಸಿಕ್ಕಿದೆ. ಅಲ್ಫಲಾ ವಿಶ್ವವಿದ್ಯಾಲಯದ ಎದುರು ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಅಕ್ಟೋಬರ್ 29ರಂದು I-20 ಕಾರು ವಿವಿ ಪ್ರವೇಶ ಮಾಡಿರುವಂತಹ ಚಿತ್ರ ಅದು. ಅಕ್ಟೋಬರ್ 30ರ ಮಧ್ಯಾಹ್ನ 2:41ರಂದು ಆ ಕಾರು ಹೊರಗೆ ಬಂದಿದೆ. ಅಂದ್ರೆ ಸರಿಸುಮಾರು ಒಂದು ದಿನ ಆ ಕಾರು ಅಲ್ಲೇ ಪಾರ್ಕ್ ಆಗಿತ್ತು ಅನ್ನುವಂಥದ್ದು ಈ ಫೋಟೋಗಳಿಂದ, ವಿಜುವಲ್ಸ್ ಇಂದ ಗೊತ್ತಾಗ್ತಾ ಇದೆ. ಅಲ್ಫಲಾ ವಿವಿಯಿಂದ ಹೊರಗೆ ಬರ್ತಾ ಇರುವಂತಹ ಕಾರಿನ ಚಿತ್ರ ಈಗ ಲಭ್ಯ ಆಗಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. I-20 ಕಾರಿನ ಮತ್ತೊಂದು ಫೋಟೋ 29ನೇ ತಾರೀಕು ಎಂಟ್ರಿ ಆಗುತ್ತೆ. ಆ ನಂತರದಲ್ಲಿ 30ನೇ ತಾರೀಕಿಗೆ ಹೊರಗೆ ಬರೋದು. ಆ ಹೊರಗೆ ಬರ್ತಾ ಇರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಹಾಗಾದ್ರೆ ಒಂದಿಡೀ ದಿನ ನಿಲ್ಲಿಸಿದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ದೆಹಲಿ ಬ್ಲಾಸ್ಟ್ ನ ರುವಾರಿ ಉಮರ್, ವೈಟ್ ಕಾಲರ್ ಟೆರರಿಸ್ಟ್ ಡಾಕ್ಟರ್ ಉಮರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ, I-20 ಕಾರಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಸಿಕ್ಕಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರಿನ ಮತ್ತೊಂದು ಫೋಟೋ ಈಗ ಸಿಕ್ಕಿರೋದು. ದೆಹಲಿ ಬ್ಲಾಸ್ಟ್ಗೂ ಮುನ್ನ ವಿವಿ ಎದುರುಗಡೆ ಈ ಕಾರಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಫೋಟೋ ಸಿಕ್ಕಿದೆ. ಅಲ್ಫಲಾ ವಿಶ್ವವಿದ್ಯಾಲಯದ ಎದುರು ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಅಕ್ಟೋಬರ್ 29ರಂದು I-20 ಕಾರು ವಿವಿ ಪ್ರವೇಶ ಮಾಡಿರುವಂತಹ ಚಿತ್ರ ಅದು. ಅಕ್ಟೋಬರ್ 30ರ ಮಧ್ಯಾಹ್ನ 2:41ರಂದು ಆ ಕಾರು ಹೊರಗೆ ಬಂದಿದೆ. ಅಂದ್ರೆ ಸರಿಸುಮಾರು ಒಂದು ದಿನ ಆ ಕಾರು ಅಲ್ಲೇ ಪಾರ್ಕ್ ಆಗಿತ್ತು ಅನ್ನುವಂಥದ್ದು ಈ ಫೋಟೋಗಳಿಂದ, ವಿಜುವಲ್ಸ್ ಇಂದ ಗೊತ್ತಾಗ್ತಾ ಇದೆ. ಅಲ್ಫಲಾ ವಿವಿಯಿಂದ ಹೊರಗೆ ಬರ್ತಾ ಇರುವಂತಹ ಕಾರಿನ ಚಿತ್ರ ಈಗ ಲಭ್ಯ ಆಗಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. I-20 ಕಾರಿನ ಮತ್ತೊಂದು ಫೋಟೋ 29ನೇ ತಾರೀಕು ಎಂಟ್ರಿ ಆಗುತ್ತೆ. ಆ ನಂತರದಲ್ಲಿ 30ನೇ ತಾರೀಕಿಗೆ ಹೊರಗೆ ಬರೋದು. ಆ ಹೊರಗೆ ಬರ್ತಾ ಇರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಹಾಗಾದ್ರೆ ಒಂದಿಡೀ ದಿನ ನಿಲ್ಲಿಸಿದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಗ್ತಾ ಇದೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ದೆಹಲಿ ಬ್ಲಾಸ್ಟ್ ನ ರೂವಾರಿ ಉಮರ್, ವೈಟ್ ಕಾಲರ್ ಟೆರರಿಸ್ಟ್ ಡಾಕ್ಟರ್ ಉಮರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ, i20 ಕಾರಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಸಿಕ್ಕಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರಿನ ಮತ್ತೊಂದು ಫೋಟೋ ಈಗ ಸಿಕ್ಕಿರೋದು. ದೆಹಲಿ ಬ್ಲಾಸ್ಟ್ಗೂ ಮುನ್ನ ವಿವಿ ಎದುರುಗಡೆ ಈ ಕಾರಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಫೋಟೋ ಸಿಕ್ಕಿದೆ. ಅಲ್ಫಲಾ ವಿಶ್ವವಿದ್ಯಾಲಯದ ಎದುರು ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಅಕ್ಟೋಬರ್ 29ರಂದು i20 ಕಾರು ವಿವಿ ಪ್ರವೇಶ ಮಾಡಿರುವಂತಹ ಚಿತ್ರ ಅದು. ಅಕ್ಟೋಬರ್ 30ರ ಮಧ್ಯಾಹ್ನ 2:41ರಂದು ಆ ಕಾರು ಹೊರಗೆ ಬಂದಿದೆ. ಅಂದ್ರೆ ಸರಿಸುಮಾರು ಒಂದು ದಿನ ಆ ಕಾರು ಅಲ್ಲೇ ಪಾರ್ಕ್ ಆಗಿತ್ತು ಅನ್ನುವಂಥದ್ದು ಈ ಫೋಟೋಗಳಿಂದ, ವಿಜುವಲ್ಸ್ ಇಂದ ಗೊತ್ತಾಗ್ತಾ ಇದೆ. ಅಲ್ಫಲಾ ವಿವಿಯಿಂದ ಹೊರಗೆ ಬರ್ತಾ ಇರುವಂತಹ ಕಾರಿನ ಚಿತ್ರ ಈಗ ಲಭ್ಯ ಆಗಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. i20 ಕಾರಿನ ಮತ್ತೊಂದು ಫೋಟೋ 29ನೇ ತಾರೀಕು ಎಂಟ್ರಿ ಆಗುತ್ತೆ. ಆ ನಂತರದಲ್ಲಿ 30ನೇ ತಾರೀಕಿಗೆ ಹೊರಗೆ ಬರೋದು. ಆ ಹೊರಗೆ ಬರ್ತಾ ಇರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಹಾಗಾದ್ರೆ ಒಂದಿಡೀ ದಿನ ನಿಲ್ಲಿಸಿದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಗ್ತಾ ಇದೆ. ಅಲ್ಫಲಾ ವಿಶ್ವವಿದ್ಯಾಲಯದ ಎದುರು ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಅಕ್ಟೋಬರ್ 29ರಂದು i20 ಕಾರು ವಿವಿ ಪ್ರವೇಶ ಮಾಡಿರುವಂತಹ ಚಿತ್ರ ಅದು. ಅಕ್ಟೋಬರ್ 30ರ ಮಧ್ಯಾಹ್ನ 2:41ರಂದು ಆ ಕಾರು ಹೊರಗೆ ಬಂದಿದೆ. ಅಂದ್ರೆ ಸರಿಸುಮಾರು ಒಂದು ದಿನ ಆ ಕಾರು ಅಲ್ಲೇ ಪಾರ್ಕ್ ಆಗಿತ್ತು ಅನ್ನುವಂಥದ್ದು ಈ ಫೋಟೋಗಳಿಂದ, ವಿಜುವಲ್ಸ್ ಇಂದ ಗೊತ್ತಾಗ್ತಾ ಇದೆ. ಅಲ್ಫಲಾ ವಿವಿಯಿಂದ ಹೊರಗೆ ಬರ್ತಾ ಇರುವಂತಹ ಕಾರಿನ ಚಿತ್ರ ಈಗ ಲಭ್ಯ ಆಗಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. i20 ಕಾರಿನ ಮತ್ತೊಂದು ಫೋಟೋ 29ನೇ ತಾರೀಕು ಎಂಟ್ರಿ ಆಗುತ್ತೆ. ಆ ನಂತರದಲ್ಲಿ 30ನೇ ತಾರೀಕಿಗೆ ಹೊರಗೆ ಬರೋದು. ಆ ಹೊರಗೆ ಬರ್ತಾ ಇರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಹಾಗಾದ್ರೆ ಒಂದಿಡೀ ದಿನ ನಿಲ್ಲಿಸಿದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಗ್ತಾ ಇದೆ.